ಡ್ರೈವ್ಗಳು ವಿಡಿಯೋದಲ್ಲಿರುವಂಥ ಪೆನ್ ಡ್ರೈವ್ ಈಚೆ ಬಂತು ಏಪ್ರಿಲ್ 21 ಬಟ್ ಇವತ್ತು ಮೇ 5ನೇ ತಾರೀಕು ಅಂದರೆ ನಿನ್ನೆ ಮೇ 7 ಇವತ್ತು ನಿನ್ನೆ ಮೇ 6ನೇ ತಾರೀಕು ಪ್ರೆಸ್ ಮೀಟ್ ಮಾಡಿದ್ರು. ಇಷ್ಟು ಡ್ಯೂರೇಷನ್ ಏನು ಮಾಡ್ತಿದ್ರು ಅವರು? ಯಾಕೆ ದೇವರಾಜೇಗೌಡರು ನೀವು ಅವ್ರನ್ನ ಕೇಳಿ ನನ್ಗೆ ಕೇಳಿದ್ರೆ ನಾನು ಈಗೂ ಕೂಡ ನೀವು ಕೂಡ ಮೈತ್ರಿಯಲ್ಲಿ ಇರೋದ್ರಿಂದ ಯಾರು JDS ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಇರೋದ್ರಿಂದ ನಿಮ್ಮ ಗಮನಕ್ಕೆ ಬಂದಿಲ್ವಾ? ನನಗೆ ನನ್ನ ಗಮನಕ್ಕೆ ಹೆಂಗೆ ಬರಕ್ಕೆ ಸಾಧ್ಯ? ಪೆನ್ ಡ್ರೈವ್ ಮಾಡ್ಕೊಂಡಿರೋರು ಕಾಂಗ್ರೆಸ್ ನಾಯಕರು, ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋನು ಅವಗ ಮೇಯರ್ ನವೀನ್ ಗೌಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋದು 21ನೇ ತಾರೀಕು. ಇನ್ನು ಅರ್ಧ ಗಂಟೆ ಬರುತ್ತೆ ಅಂತ 8 ಗಂಟೆಲಿ ಹೇಳೋದು. ರಿಲೀಸ್ ಮಾಡಿರೋ ಅವ್ನು ಮಾಡಿರತಕ್ಕಂಥವ್ರು ಏನಂತಾನೆ ಅವತ್ತು ಘೋಷಣೆ ಅಡ್ವರ್ಟೈಸ್ಮೆಂಟ್ ಕೊಟ್ಟವನು ಅವನನ್ನ ನೀವು ಇಲ್ಲಿವರೆಗೆ ಅರೆಸ್ಟ್ ಮಾಡದೆ ಫ್ರೀಯಾಗಿ ಬಿಟ್ಕೊಂಡು ಕೂತಿದ್ದೀರಿ. ಅವ್ನು ಹಿಡಿದಿದ್ರೆ 2 ನಿಮಿಷ ಸತ್ಯಾಂಶ 1 ನಿಮಿಷ ತರಕಾಯ್ತಿರ್ಲಿಲ್ವಾ? ಯಾಕೆ ರಕ್ಷಣೆ ಕೊಟ್ಟಿದ್ದೀರಿ? ಬಿಜೆಪಿಯ ಯಾರು? ದೇವರಾಜೇಗೌಡರದ್ದು ಡಿಫರೆಂಟ್ ರೀ. ನವೀನ್ ಕೂಡ ನಾನು 21 ರಾತ್ರಿ ಪೆನ್ ಡ್ರೈವಿನ ಅರ್ಧ ಗಂಟೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ವಾಟ್ಸಪ್ ಮಾಡೋದ್ನಲ್ಲ, ಇಡೀ ಪ್ರಪಂಚಕ್ಕೆ ಜಾಹೀರು ಮಾಡಲಿಕ್ಕೆ. ಈ ಕ್ಷಣದವರೆಗೂ ಅವನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಅರೆಸ್ಟ್ ಮಾಡಬೇಕು? ಯಾರು? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರೇವಣ್ಣ ಕುಟುಂಬ ವಿರುದ್ಧ ಹೋರಾಟ ಅಂತಂದ್ರು. ಅದೇ ಸಂದರ್ಭದಲ್ಲಿ ಈ ವಿಡಿಯೋಗಳಿದೆ ಅಂತ ಅವರು ಅಲ್ಲೇ ಉಲ್ಲೇಖ ಮಾಡಿದ್ರು, ಹಲವಾರು ಸಂದರ್ಭದಲ್ಲಿ ಪ್ರಕಟ ಮಾಡಿದ್ರು. ಆದ್ರೂ ಸಹ ಯಾರು ಕ್ರಮ ಕೈಗೊಳ್ಳಿಲ್ಲ. ಒಂದು ನಿಮಿಷ ಇದೆ, ಯಾಕೆ ಕೊಟ್ಟಿಲ್ಲ ಅವ್ರನ್ನ ಕೇಳಬೇಕು. ಯಾವ ಹೋರಾಟಕ್ಕೆ? ಅವರ ರೇವಣ್ಣ ಕುಟುಂಬದ ಬಗ್ಗೆ ಆಗಲಿ, ರೇವಣ್ಣವ್ರ ಬಗ್ಗೆ ಆಗಲಿ, ಅವ್ರ ಹೋರಾಟ ಲೀಗಲಿ ನಡೆದಿರ್ತಕ್ಕಂಥದ್ದು ಕೋರ್ಟ್ಗಳಲ್ಲಿ ನಡೆದಿದೆ. ರೇವಣ್ಣವರ ಉತ್ತರ ಪಾರ್ಲಿಮೆಂಟಿಗೆ ನಿಂತಾಗ ಮೊದಲನೇ ಬಾರಿಗೆ ನಿಂತ ಸಂದರ್ಭದಲ್ಲಿ ಅಫಿಡವಿಟ್ ಏನು ಹಾಕಿದ್ದಾರೆ, ಅದರ ಬಗ್ಗೆ ಎಲೆಕ್ಷನ್ ಪಿಟಿಷನ್ನು, ಅದ್ರ ಮೇಲೆ ಅವರು ಹೋರಾಟ ಮಾಡಿದ್ದಾರೆ. ಅದು ನನ್ನ ಜಯ ದೊರಕಿದೆ ಅಂತ ಅವ್ರು ಹೇಳ್ಕೊಂಡವ್ರು. ಇದ್ರ ಮೇಲೆ ಹೇಳೋರ? ಇದ್ರ ಮೇಲೆ ಎಲ್ಲಿ ಹೇಳೋರು? ಯಾವ್ದು ಇದು ಪೆನ್ ಡ್ರೈವ್ ಹೇಳೋರ? ಅವರು ಎಲ್ಲೂ ಸಹ ಅವ್ರು ಹೇಳಿರ್ತಕ್ಕಂಥದ್ದು ಕಾನೂನಿನ ಹೋರಾಟಗಳು ಅವ್ರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರು ಜಯ ನನಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದು ಪೆನ್ ಡ್ರೈವ್ ಕತೆ ಬಂದಿದ್ದು 21 ರಿಲೀಸ್ ಮಾಡಿರೋದು ಬೇರೆ. ಯಾರು ಕಾರ್ತಿಕ್ ನೀವೇ ಹೇಳಿದ್ರಲ್ಲ, ಬರ್ತಿದ್ದೀರಲ್ಲ, ಅದೇನೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸುತ್ತಲ್ಲ, ಎಲ್ಲೋ ಕೂತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ಕಳಿಸುತ್ತಲ್ಲ 30ನೇ ತಾರೀಕು. ಆ ವ್ಯಕ್ತಿಯಲ್ಲಿರ್ತಕ್ಕಂಥದ್ದು ಆ ಪೆನ್ ಡ್ರೈವ್ನ ನಾನು ಕೊಟ್ಟಿರ್ತಕ್ಕಂಥದ್ದು ದೇವರಾಜೇಗೌಡರಿಗೆ ಒಬ್ಬರಿಗೆ. ಅವನು ಹೇಳಿರೋದು ಒಂದು ನಿಮಿಷ ಇರಿ, ಅದನ್ನೇ ಅವ್ರು ಹೇಳಿರೋದು. ಪ್ರಜ್ವಲ್ ರೇವಣ್ಣ ಅವರು ಏನು ಸ್ಟೇ ತಗೊಂಡಿದ್ರು ಅದನ್ನ ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಯಾರು ಕಾರ್ತಿಕ್ ಅನ್ನೋನು ಬಂದಿದ್ದ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಅವನು ತಂದಂಥ ಮೆಟೀರಿಯಲ್ನ ನಾನು ಯಾಕೆ ಒಬ್ಬ ವಕೀಲನಾಗಿ ಅದನ್ನು ಸಾರ್ವಜನಿಕವಾಗಿ ತೋರಿಸಬಾರದು, ಕೋರ್ಟ್ ಮುಂದೆ ಇಡಬೇಕು ಅಂತ ಹೇಳಿ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನೆನ್ನೆ ಹೇಳಿದ್ರೆ ಅಷ್ಟೇ ಅಲ್ವಾ ಅವರು? ಅದೆಲ್ಲ ಒಂದು ನಿಮಿಷ ಇದೆ. ನಾನು ಎಲ್ಲೋರು ಯಾರು ಬೇಕಾದ್ರೆ ಏನ್ ದೇವರಾಜೇಗೌಡರು ಹೇಳ್ತಾರೆ, ಆ ಪೆನ್ ಡ್ರೈವ್ ಫೋಟೋಗಳಿಗೂ ವಿಡಿಯೋಗಳಿಗೂ ಈ ಬಿಡುಗಡೆ ಮಾಡೋ ವಿಡಿಯೋಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವತ್ತು ಅದನ್ನ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಕೊಂಡಿದ್ದೆ ಸರ್. ದೇವರಾಜೇಗೌಡ ಯಾಕೆ ಮಾಡಕ್ ಹೋಗೋ ಪೆನ್ ಡ್ರೈವ್ ಏನಿದೆ ಅಂತ? ನಿಮಿಷ ಪೆನ್ ಡ್ರೈವ್ ಇಂದು ಪೆನ್ ಡ್ರೈವ್ ದೇವರಾಜ ಒಬ್ಬರೇ ಎಲ್ಲ ನೋಡಿರೋದು. ಈಗ ದೇವರಾಜೇಗೌಡ ಒಬ್ಬರಲ್ಲ, ಇಡೀ ಪ್ರಪಂಚ, ಸಿಂಗಾಪುರ ಎಲ್ಲ ಕಡೆ ನೋಡ್ತಾವ್ರಲ್ಲ. ದೇವರಾಜೇಗೌಡ ಒಬ್ಬರಷ್ಟ ನೋಡ್ತಿರೋದು. ಈಗ ಇಡೀ ಪ್ರಪಂಚಕ್ಕೆ ಕೊಟ್ಬಿಟ್ಟವ್ರಲ್ಲ ಅದನ್ನ. ಯಾವುದೇ ಪರಿಣಾಮಗಳು ಬ್ರದರ್ ನನ್ನ ಅಭಿಪ್ರಾಯದಲ್ಲಿ ನಾನು ಈ ಒಂದು ಪೆನ್ ಡ್ರೈವ್ ಬಿಟ್ಟ ನಂತರವೂ ಶಿವಮೊಗ್ಗದಲ್ಲಿ ಹೋಗಿ 24 ಗಂಟೆ ನಾನು 4 ಸಭೆ ಅಟೆಂಡ್ ಮಾಡಿದ್ದೇನೆ.
ರಾಯಚೂರು ಹೋಗಿದ್ದೇನೆ, ಅಲ್ಲಿಂದ ಕಲಬುರಗಿಗೆ ಹೋಗಿದ್ದೇನೆ, ಬಳ್ಳಾರಿಗೆ ಹೋಗಿದ್ದೇನೆ, ಅಲ್ಲಿಂದ ಕೊಪ್ಪಳಕ್ಕೆ ಹೋಗಿದ್ದೇನೆ. ಎಲ್ಲೂ ಈ ಪೆನ್ ಡ್ರೈವಿನ ಬಗ್ಗೆ ಯಾರೂ ಜನಗಳು ತಲೆ ಕೆಡಿಸ್ಕೊಂಡಿಲ್ಲ.